ಎಲ್ಲರಿಗೂ ನಮಸ್ಕಾರಗಳು. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿ ಪರೀಕ್ಷೆಗಾಗಿ KRTET ಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಇದೆ. ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಈ ಒಂದು ವಿಡಿಯೋ ಸಹಾಯವಾಗುತ್ತೆ ಅಂತ ಹೇಳುತ್ತಾ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಅಲ್ಟ್ರಾವೈಲೆಟ್ ಬೆಳಕನ್ನು ಹೀರಿಕೊಳ್ಳಲು ಕಾರಣವಾಗಿರುವ ಓಝೋನ್ ಪದರವನ್ನು ಒಳಗೊಂಡಿರುವ ವಾತಾವರಣದ ಈ ಪದರಗಳಲ್ಲಿ ಯಾವುದು ಅಂತ. ಟ್ರೋಪೋಸ್ಪಿಯರ್, ಮೆಸೋಸ್ಪಿಯರ್, ವಾಯುಮಂಡಲ, ಇದು ಯಾವುದು ಅಲ್ಲ ಅಂತಕ್ಕಂತಿದೆ. ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಯಾವುದು? ವಾಯುಮಂಡಲ ಅನ್ನುವಂಥದ್ದು ಸಿ ಸರಿಯಾದಂತ ಉತ್ತರ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಯಾವುದು ಅತ್ಯಗತ್ಯ ಲೋಹವಲ್ಲದ ಖನಿಜಗಳು? ಅತ್ಯಗತ್ಯ ಲೋಹವಲ್ಲದ ಖನಿಜ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಕಲ್ಲಿದ್ದಲು, ಸಿಲಿಕಾ, ಜೇಡಿ ಮಣ್ಣು, ಸಿಮೆಂಟ್ ಇದು ಅತ್ಯಗತ್ಯ ಲೋಹವಲ್ಲದ ಖನಿಜ. ಅತ್ಯಗತ್ಯ ಇದೆ ಮತ್ತು ಲೋಹವಲ್ಲದ ಒಂದು ಖನಿಜ ಇರತಕ್ಕಂಥ ಯಾವುದು ಅಂದ್ರೆ ಏದು ಉತ್ತರ ಸರಿಯಾದಂತ ಉತ್ತರ. ಇನ್ನು ಮೂರನೇ ಪ್ರಶ್ನೆ. ಭಾರತವು ಆದರ್ಶಪ್ರಾಯವಾಗಿ ಹೊಂದಿರಬೇಕಾದ ಅರಣ್ಯ ಭೂಮಿಯ ಅಂದಾಜು ಶೇಕಡಾವಾರ ಎಷ್ಟು ಅಂತ ಕೇಳಿದ್ರೆ ಇದು ಗೊತ್ತಿರುವಂತ ವಿಷಯ. ಡಿ ಇದು ಸರಿಯಾದಂತ ಉತ್ತರ 33% ಅಂತ. ನಾಲ್ಕನೇ ಪ್ರಶ್ನೆ. ಪರಿಸರ ವ್ಯವಸ್ಥೆಯಲ್ಲಿ ಅಂತರ್ ಸಂಪರ್ಕಿಸಲಾದ ವ್ಯಾಪಕ ಸಂಖ್ಯೆಯ ಸರಪಳಿಗಳು ಒಟ್ಟಾಗಿ ನಾವು ಏನಂತ ಕರಿತೇವೆ, ಏನನ್ನು ರೂಪಿಸುತ್ತವೆ ಅಂತ ಕೇಳಿದ್ದಾರೆ. ಅದನ್ನ ಆಹಾರ ವೆಬ್ ಅಂತ ಕರೀತಾರೆ. ಆಹಾರ. ಇನ್ನು ಐದನೇ ಪ್ರಶ್ನೆ. ಈ ಅಂಶಗಳಲ್ಲಿ ಯಾವುದು ವಿಶ್ವದ ವಾಣಿಜ್ಯ ಶಕ್ತಿಯ ಬಳಕೆ ಅತಿ ದೊಡ್ಡ ಮೂಲವೆಂದು ಪರಿಗಣಿಸಲಾಗಿದೆ? ವಿಶ್ವದ ವಾಣಿಜ್ಯ ಶಕ್ತಿಯ ಬಳಕೆ ಅತಿ ದೊಡ್ಡ ಮೂಲ ಅಂತ ಯಾವುದನ್ನ ಕರಿತೀವಿ ಅಂತ ಕರೆದ್ರೆ ಅದನ್ನ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿದು ತೈಲ ಅನ್ನುವಂತಹ ಉತ್ತರ. ನೆಕ್ಸ್ಟ್ ಆರನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಅರಣ್ಯ ಉತ್ಪನ್ನಗಳ ನೇರ ಬಳಕೆಯನ್ನು ಉಲ್ಲೇಖಿಸುವುದಿಲ್ಲ? ಅರಣ್ಯ ಉತ್ಪನ್ನಗಳ ನೇರ ಬಳಕೆಯನ್ನು ಯಾವುದು ಉಲ್ಲೇಖಿಸಿರುವುದಿಲ್ಲ ಅಂದ್ರೆ ಬಿದು ಉತ್ತರ ಸರಿಯಾದಂತೂ ವಸಡುಗಳು ಮತ್ತು ರಾಳಗಳು ಅನ್ನುವಂತಹ ಉತ್ತರ. ಏಳನೇ ಪ್ರಶ್ನೆ. ಈ ದಿನಗಳಲ್ಲಿ ಯಾವ ದಿನವನ್ನು ಪ್ರಪಂಚದಾದ್ಯಂತ ವಿಶ್ವ ಪರಿಸರ ದಿನದ ರೂಪದಲ್ಲಿ ಆಚರಿಸಲಾಗುತ್ತದೆ? ಇದು ಜೂನ್ 5. ಡಿ ಇದು ಸರಿಯಾದಂತಹ ಉತ್ತರ. ಎಂಟನೇ ಪ್ರಶ್ನೆ. ಈ ಕೆಳಗಿನ ಯಾವುದರಲ್ಲಿ ನಾವು ಉಪ್ಪು ನೀರಿನ ಪರಿಸರ ವ್ಯವಸ್ಥೆಗಳನ್ನು ಕಾಣಬಹುದು? ಉಪ್ಪು ನೀರಿನ ಪರಿಸರ ವ್ಯವಸ್ಥೆಗಳನ್ನು ಸಿದು ಸರಿಯಾದ ಉತ್ತರ ಡೆಲ್ಟಾಗಳು ಅನ್ನುವಂತ ಉತ್ತರ ಸರಿಯಾದಂತ ಉತ್ತರ. ಇನ್ನು ಒಂಬತ್ತನೇ ಪ್ರಶ್ನೆ. ಯಾವ ಔಷಧವು ಚಹಾ ಅಥವಾ ಕಾಫಿ ಸಸ್ಯದ ಮೂಲದೊಂದಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಇದು ಸರಿಯಾದ ಉತ್ತರ ಬಿದು ಕೆಫೀನ್ ಅನ್ನುವಂತಹ ಉತ್ತರ. ಇನ್ನು ಹತ್ತನೇ ಪ್ರಶ್ನೆ. ಪ್ರಪಂಚದಲ್ಲಿ ಒಟ್ಟು ಎಷ್ಟು ಸಂಖ್ಯೆಯ ಜೀವ ವೈವಿಧ್ಯ ಹಾಟ್ ಸ್ಪಾಟ್ಗಳಿವೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಒಟ್ಟು ಸರಿಯಾದಂತ ಉತ್ತರ ಏದು 36 ಅನ್ನುವಂತಹ ಉತ್ತರ. ಇನ್ನು 11ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಹೆಚ್ಚು ನೈಸರ್ಗಿಕವಾಗಿ ಸಂಭವಿಸುವ ಮತ್ತು ಆಗಾಗ್ಗೆ ಸಂಭವಿಸುವ ವಿಪತ್ತು? ನೈಸರ್ಗಿಕ ಮತ್ತು ಆಗಾಗ್ಗೆ ಸಂಭವಿಸುವಂತಹ ವಿಪತ್ತು ಯಾವುದು ಅಂದ್ರೆ ಅದು ಪ್ರವಾಹ ಅನ್ನುವಂಥದ್ದು. ಡಿ ಇದು ಸರಿಯಾದಂತಹ ಉತ್ತರ. 12ನೇ ಪ್ರಶ್ನೆ. ಜೈವಿಕ ಇಂಧನದಲ್ಲಿ ನಾವು ಯಾವ ಎರಡು ರೀತಿಯ ಆಲ್ಕೋಹಾಲ್ ಅನ್ನು ಸೇರಿಸುತ್ತೇವೆ ಅಥವಾ ಸೇವಿಸುತ್ತೇವೆ? ಜೈವಿಕ ಇಂಧನದಲ್ಲಿ ಯಾವ ರೀತಿಯ ಆಲ್ಕೋಹಾಲ್ ಅನ್ನು ಸೇವಿಸುತ್ತೇವೆ ಅಂದ್ರೆ ಏದು ಸರಿಯಾದಂತ ಉತ್ತರ ಮೆಥೆನಾಲ್ ಮತ್ತು ಎಥೆನಾಲ್ ಅನ್ನುವಂತಹ ಉತ್ತರ. ಇನ್ನು 13ನೇ ಪ್ರಶ್ನೆ. ಇವುಗಳಲ್ಲಿ ಯಾವ ಅನಿಲವನ್ನು ಸರ್ಕಾರವು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆಯಿಂದ ಬಿಡುಗಡೆ ಮಾಡಲು ಅನುಮತಿಸುವುದಿಲ್ಲ ಅಂತ ಇದೆ? ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಈ ಮೇಲಿನ ಎಲ್ಲವೂ ಅನ್ನುವಂತಹ ಉತ್ತರ ಡಿ ಇದು ಸರಿಯಾದಂತ ಉತ್ತರ. 14ನೇ ಪ್ರಶ್ನೆ. ಈ ಯಾವ ವರ್ಷದಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ತರಲಾಯಿತು? ಅರಣ್ಯ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ತಂದಿರತಕ್ಕಂತ ವರ್ಷ ಯಾವುದು ಅಂದ್ರೆ ಬಿ ಇದು ಸರಿಯಾದ ಉತ್ತರ 1988ರಲ್ಲಿ ಅರಣ್ಯ ಕಾಯ್ದೆಗೆ ತಿದ್ದುಪಡಿಯನ್ನ ತರಲಾಯಿತು. ಇನ್ನು 15ನೇ ಪ್ರಶ್ನೆ. ಕುಡಿಯುವ ನೀರಿನ ಈ ಯಾವ ಅಂಶಗಳು ಹಲವಾರು ಮಾರಣಾಂತಿಕ ಕಾಯಿಲೆಗಳಿಗೆ ಕಾರಣವಾಗುತ್ತವೆ ಅಂತ ಕೇಳಿದ್ದಾರೆ? ಸಿ ಇದು ಸರಿಯಾದ ಉತ್ತರ ಯಾವುದು? ಆರ್ಸೆನಿಕ್ ಅನ್ನುವಂತಹ ಉತ್ತರ. ಇನ್ನು 16ನೇ ಪ್ರಶ್ನೆ. ಈ ಪವಿತ್ರ ತೋಪುಗಳಲ್ಲಿ ಯಾವ ವಿವಿಧ ಕಾಡು ಸಸ್ಯಗಳಿಗೆ ಜೀನ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ ಡಿಯೋರೈಸ್ ಅನ್ನುವಂತಹ ಬಿ ಇದು ಸರಿಯಾದಂತಹ ಉತ್ತರ. ಇನ್ನು 17ನೇ ಪ್ರಶ್ನೆ. ಇವುಗಳಲ್ಲಿ ಯಾವ ದೇಶವು ಪ್ರಪಂಚದ ವಿವಿಧ ದೊಡ್ಡ ಅಣೆಕಟ್ಟುಗಳಲ್ಲಿ ಸರಿಸುಮಾರು 57% ರಷ್ಟಿದೆ? ದೊಡ್ಡ ಅಣೆಕಟ್ಟುಗಳಲ್ಲಿ ಪ್ರಪಂಚದ
ಯಾವ ದೇಶವು ಪ್ರಪಂಚದ ವಿವಿಧ ದೊಡ್ಡ ಅಣೆಕಟ್ಟುಗಳಲ್ಲಿ ಸರಿಸುಮಾರು 57% ಅಂತ ಕೇಳಿದರೆ ಅದು ಚೀನಾ ಮತ್ತು ಭಾರತ ಅನ್ನುವಂತ ಇದು ಸರಿಯಾದಂತ ಉತ್ತರ. ಆದ್ಮೇಲೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾನು ಈ ಒಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 1 ಆಗಿದ್ದು ಮತ್ತೆ ಮುಂದಿನ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಇದೇ ರೀತಿಯಾಗಿರ್ತಕ್ಕಂಥ ಬರುವಂತ ವಿಡಿಯೋಗಳಿಗೆ ನೀವು ನೋಟಿಫಿಕೇಶನ್ ಬರಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದರ ಮುಖಾಂತರ ಮತ್ತು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನ ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.